ಸಿನಿಮಾದಲ್ಲಿ ಕೇಳಿಸ್ಕೊಳ್ಳಿ ನೀವು, ನಾನು ಮಾತಾಡ್ಬೇಕಾದ್ರೆ ನೀವು ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಸಿನಿಮಾದಲ್ಲಿ ಏನು ಬರುತ್ತೋ ಅದು ಸಿನಿಮಾಗೆ ಸೀಮಿತವಾಗಿರುತ್ತೆ. ನನ್ನ ಸಿನಿಮಾದಲ್ಲಂತೂ ಯಾವ ಡೈಲಾಗ್ ಮೂಲಕ ಯಾವುದೋ ಸೀನ್ ಮೂಲಕ ಇನ್ನೊಬ್ಬರಿಗೆ ಮೆಸೇಜ್ ಕೊಡೋ ವ್ಯಕ್ತಿ ನಾನಲ್ಲ. ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ಸಿನಿಮಾ ನನ್ನ ತಾಯಿಮ. ನಿಮ್ಮ ಆ್ಯಕ್ಷನ್ ನೋಡೋಕೆ ಹೋದ್ರೂ ಡೈಲಾಗ್ ಜಾಸ್ತಿ ಇಲ್ಲ, ಇಲ್ಲೂ ಅನಾವಶ್ಯಕ ಡೈಲಾಗ್ಸ್ ಇಲ್ಲ. ನಾನು ನನ್ನ ಸಿನಿಮಾ ಮೂಲಕ ನಾನು ಹೇಳಿಲ್ಲ ಅಂದರೆ ನೀವು ಈ ಡೈಲಾಗ್ ಹೇಳಿ, ನೋ ಐ ವೋಂಟ್ ಡೂ ದ್ಯಾಟ್. ಆ ಡೈಲಾಗಲ್ಲೇ ಮೀನಿಂಗ್ ಇದೆ, ಬಟ್ ಅದು ಸಿನಿಮಾ ಸೀಮಿತ ಪಡೋಣ, ಇನ್ಯಾರಿಗೂ ಅವಶ್ಯಕತೆ ಇಲ್ಲ ನಾನು ಆ ಥರ ಹೇಳೋದು. ಆ್ಯಂಡ್ ಐ ಟೋಲ್ಡ್ ಯು, ಐ ಕೆನಾಟ್ ಮೇಕ್ ಅ ಪ್ಯೂರರ್ ಲೈನ್ ದನ್ ದಿಸ್. ಸಿನಿಮಾ ಈಸ್ ಮೈ ಮದರ್. ಐ ವಿಲ್ ನೆವರ್ ಮಿಸ್ಯೂಸ್ ಮೈ ಮದರ್. ಮೈಕ್ ಕೊಡಿ ಅವ್ರಿಗೆ. ನಾನೊಂದು ಕ್ವಶನ್ ಕೇಳ್ಬಿಡ್ತೀನಿ ಸರ್. ಅತ್ತೆ ಕೂಡ ಸಿನಿಮಾ ನೋಡಿದ್ರು ಸರ್, ನಮ್ಗೆ ಸಿಕ್ಕಿದ್ರು, ಭಾವುಕರಾಗಿದ್ರು ಸ್ವಿಮ್ಮಿಂಗ್ ಆ ದೃಶ್ಯವನ್ನ ನೋಡಿ. ಅವ್ರು ಬಂದು ಮನೇಲಿ ಏನು ವಿಮರ್ಶೆ ಕೊಟ್ರು ಸರ್, ಅಂಡ್ ಮಗಳಾಗಿರ್ಬೋದು ನಿಮ್ಮ ಸಿಸ್ಟರ್ಸ್ ಎಲ್ಲರೂ ಬಂದು ಬೆಳಗ್ಗೆ ನೋಡಿದ್ರು. ಅವ್ರ ವಿಮರ್ಶೆ ಹೇಗಿತ್ತು ಸರ್ ಸಿನಿಮಾ? ಇಲ್ಲ, ನಾನು ಯಾರಿಗೂ ಕರೆ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಆ್ಯಕ್ಚುಲಿ ನಾನು ಕೇಳಲ್ಲ, ನಾನು ಯಾರಿಗೂ ಕೇಳಲ್ಲ. ಏನಾಗುತ್ತೆ, 2 to 3 ಥಿಂಗ್ಸ್. ಒಂದು, ಸಿನಿಮಾದಲ್ಲಿ ಇಷ್ಟು ವರ್ಷ ಆದಮೇಲೆ ವಿ ವಾಂಟ್ ಟು ಜಸ್ಟ್ ಸಿ ದಿ ಔಟ್ಕಮ್. ಈಗ ನಾನು ಯಾರಾಗೀಗ ಇಲ್ಲಿ ಪ್ರವೀಣು ಇವರೆಲ್ಲ ನನ್ನ ಸ್ನೇಹಿತರಲ್ಲಿ ಕೂತ್ಯಾರ, ಇವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅನ್ಕೊಳ್ಳಲ್ಲ, ನನ್ನ ಎದುರುಗಡೆ ಬರ್ತಾರೆ, ಏನಪ್ಪ ಹೆಂಗಿದೆ, ನನಗೂ ಗೊತ್ತಿದೆ ಚೆನ್ನಾಗಿಲ್ಲ ಅಂದಾಗ ಬಲವಂತವಾಗಿ ಒಂದು ಸುಳ್ಳು ಹೇಳಿಸಿ ಅವ್ರ ಹತ್ರ. ಅವ್ರ ಪಾಪ ಏನು ಹೇಳೋಕ್ಕಾಗತ್ತೆ, ನನಗೆ ಗೊತ್ತಿರೋದು ಅವ್ರ ಸಿನಿಮಾ ವೀಡಿಯೋದಲ್ಲಿ ಏನೇನು ಹೇಳಿದ್ದಾರೆ, ನಮ್ಮ ಅತ್ತೆ ಏನು ಹೇಳಿದ್ದಾರೆ ಅದು ಆನೆಸ್ಟಾಗಿ ಹೇಳಿದ್ದಾರೆ. ಲೀವ್ ಇಟ್ ಅಟ್ ದಟ್. ನಾವೇ ಇಲ್ಲಿ ಮಾತಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ಆಫ್ಟರ್ ಸೆವರಲ್ ಇಯರ್ಸ್ ಯು ರಿಯಲೈಸ್ ಯು ಶುಡ್ಂಟ್ ಆಸ್ಕ್ ಸಚ್ ಕ್ವೆಶ್ಚನ್ಸ್, ಯು ವಿಲ್ ನೋ ದ ರಿಸಲ್ಟ್. ಅಲ್ಲೇ ಕಾಣುತ್ತೆ ನಮಗೆ ಏನು ಕಲೆಕ್ಷನ್ಸ್ ಬರ್ತಾ ಇದೆ, ಏನು ನಡೀತಾ ಇದೆ. ಈಗ ನಾವು ಅದನ್ನೆಲ್ಲ ತೊಗೊಳ್ತಾ ಅಂದರೆ ದೇ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಇನ್ಕ್ಲೂಡಿಂಗ್ ಈವನ್ ರಿವ್ಯೂಸ್ ಅಂತ ಬರೆದಾಗ ಇಟ್ ಈಸ್ ಅ ವೆರಿ ಪರ್ಸ್ನಲ್ ಒಪಿನಿಯನ್. ಅದನ್ನು ರೆಸ್ಪೆಕ್ಟ್ ಮಾಡೋಣ, ಅದನ್ನು ನಾವು ಕ್ವೆಶ್ಚನ್ ಮಾಡಬಾರ್ದು. ಕೆಲವರು 3 ಸ್ಟಾರ್ ಕೊಡ್ತಾರೆ, ಕೆಲವರು 2.5 ಸ್ಟಾರ್ ಕೊಡ್ತಾರೆ, ಕೆಲವರು 4 ಸ್ಟಾರ್ ಕೊಡ್ತಾರೆ. ಪಾಯಿಂಟ್ ಅದಲ್ವಲ್ಲ. ಪಾಯಿಂಟ್ ನಿಮ್ಮ ವಿಮರ್ಶೆ ನೀವು ಕೊಡಿ. ಐ ಆಮ್ ಹ್ಯಾಪಿ ಅಟ್ ಲೀಸ್ಟ್ ಯು ಆರ್ ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಿಲ್ಮ್. ಅದಕ್ಕೊಂದು ವಿಮರ್ಶೆ ಬರೆಯೋದಕ್ಕೂ ಒಂದು ಕಾಲ ಕಳೀಬೇಕು ತಾವು. ಏಯ್ ಇವರೇ ಮಾತಾಡ್ತಾ ಇದ್ದೀನಿ ರೀ ಹರೀಶ್, ಅವ್ರಿಗೊಂದು ಕೆಟ್ಟ ದೃಶ್ಯ ಬೇರೆ ತೋರಿಸ್ತಾ ಇದ್ದೀರಲ್ಲ ನಿಂತ್ಕೊಂಡು ನೀವು. ಸರ್ ಒಂದೇ ಒಂದು ಮಾತು, ಸೊ ಎಷ್ಟು ಕೆಟ್ಟಾಗಿ ನಿಂತಿದ್ರಿ ಗೊತ್ತಾ ನೀವು ಅಲ್ಲಿಗ. ಹಿಂದೆ ನಿಂತಿರೋರೆಲ್ಲ ಮುಜುಗರ ಮಾಡ್ಕೋತಾ ಇದ್ದಾರೆ. ಸೊ ನಾನು ಹೇಳೋದು, ಐ ವಿಲ್ ರೆಸ್ಪೆಕ್ಟ್ ದ ಟೈಮ್ ಯು ಆರ್ ಸ್ಪೆಂಡಿಂಗ್ ವಿತ್ ಮೈ ಫಿಲ್ಮ್, ಬಟ್ ಐ ಥಿಂಕ್ ವಿ ಆಲ್ ಕೀಪ್ ಕ್ವೈಟ್ ಆಫ್ಟರ್ ಸಮ್ ಟೈಮ್. ರಿಸಲ್ಟ್ಸ್ ನೋಡ್ತಾ ಇರ್ತೀವಿ, ಅದೇ ನಮಗೆ ಗೊತ್ತಾಗೋಗುತ್ತೆ ನಾವೆಲ್ಲಿ ನಿಂತಿದ್ದೀವಿ ಅಂತ. ಸರ್ ಒಂದೇ ಒಂದು ಮಾತು, ಅವಾಗಿಂದ ಮಾತು ಅಂತ ಇದ್ರ, ನಿಮ್ಮ ಪ್ರಕಾರ ಮಾತು ಎಷ್ಟು ಮುಖ್ಯ ಸರ್? ಎಲ್ಲರೂ ಕೆಟ್ಟಾಗೂ ಮಾತಾಡ್ತಾರೆ, ಪಾಸಿಟಿವ್ ಆಗೂ ಮಾತಾಡ್ತಾರೆ. ಮಾತು ಎಷ್ಟು ತೂಕವಾಗಿರ್ಬೇಕು ಸರ್? ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡಿದಾಗ ತೂಕಮ್ಮ. ಮಿಕ್ಕಿ ಟೈಮಲ್ಲಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಪ್ರಾಕ್ಟೀಸ್ ಸೈಲೆನ್ಸ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಸರ್, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನೀವು ಅಂದ್ರೆ ಭಾಳ ಇಷ್ಟ ರೀ ಸರ್. ಇಲ್ಲಿ ಸರ್ ನಾನೇ ರೀ ಸರ್. ಹೇಳಿ ಅಕ್ಕ. ಅದೇ ಸರ್, ಅಲ್ಲಿ ಭಾಳ ರೆಸ್ಪಾನ್ಸ್ ಸಿಗಕತ್ತೈತಿ, ಮಾರ್ಕ್ದಾಗ ಫುಲ್ ಹವಾ. ಏನು ಹೇಳ್ತೀರಿ ಸರ್? ಉತ್ತರ ಕರ್ನಾಟಕದಾಗ ಹಂಗ ಒಂದು ಡೈಲಾಗ್ ಹೊಡೀರಿ. ಅಲ್ರಿ ಸರ, ಮಾರ್ಕ್ ಸಿನಿಮಾದ ಬಗ್ಗೆ ಭಾಳ ಅಲ್ಲ ಹವಾ ಕ್ರಿಯೇಟ್ ಮಾಡಕತ್ತೈತಿ, ಭಾಳ ಇಷ್ಟ ನೀವು ಅಂದ್ರೆ. ಅದಕ್ಕೆ ಏನಾರು ಉತ್ತರ ಕರ್ನಾಟಕದಾಗ ಅದ ಒಂದು ಸ್ಲ್ಯಾಂಗ್ನಾಗ ಏನಾರು ಹೇಳ್ರಿ ಸರ್ ಈ ರೆಸ್ಪಾನ್ಸ್. ನಿಮ್ಮ ಪ್ರೀತಿಗೆ ಶರಣು ರೀ, ಅಷ್ಟೇ ರೀ. ಅಷ್ಟೇನ್ರಿ ಸರ? ಅವನು ಶರಣು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ನಾವು ಯಾರಿಗಷ್ಟು ಶರಣ ಆಗಲ್ಲ. ಶರಣು ಅಂದ್ರೆ ಬಹಳ ದೊಡ್ಡದ್ರಿ. ಆ ಪ್ರೀತಿಗೆ ನಾನು ಹೆಂಗ್ರಿ ಬೆಲೆ ಕಟ್ಲಿ ಅಲ್ವೇನ್ರಿ ಸರ್? ಅಲ್ವಾ? ಮತ್ತೆ ಆ ಪ್ರೀತಿಗೆ ಶರಣು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮ್ಯಾಮ್. ನಿಮ್ಮ ಪ್ರತಿಯೊಂದು ಸಿನಿಮಾ ಕೂಡ ಯುವ ನಟರಿಗೆ ಒಂದು ಬೆಂಚ್ ಮಾರ್ಕ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾ ಇವಾಗ ಆಲ್ರೆಡಿ ಗೆಲ್ತಾ ಇದೆ. ಈ ಸಿನಿಮಾದ ಮೂಲಕ ಹೊಸ ಕಲಾವಿದರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಚಿತ್ರರಂಗದಲ್ಲಿ ಭರವಸೆ ಇಡಿ, ಕನ್ನಡಿಗರ ಮೇಲೆ ಭರವಸೆ ಇಡಿ. ಸಿನಿಮಾಗಳು ಕೆಲವು ಸೋಲ್ಬೋದು, ಹಾಗಂತ ಯಾರೂ ಸಾಯಲ್ಲ. ಬದುಕಿರೋ ತನಕ ಇನ್ನೊಂದು ಸಿನಿಮಾ ಮಾಡಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀರಿ. ಇದನ್ನು ತುಂಬ ಹಿಂದೆ ಹೇಳಿದ್ದೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದು ಇವತ್ತಿಗೂ ಹೇಳ್ತೀನಿ ಸರ್. ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಸರ್, ಥಿಯೇಟರ್ ರೆಸ್ಪಾನ್ಸ್ಗೆ ಹೋದಾಗ ನಿಮ್ಮ ಫೀಮೇಲ್ ಫ್ಯಾನ್ಸ್ ಹೇಳ್ತಾ ಇದ್ರು ಸರ್, ಇಲ್ಲಿ ಎಸ್ ಮ್ಯಾಮ್.
ಸರ್ರು ಸುಳ್ಳು ಹೇಳಿದ್ದಾರೆ ನಮಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಪ್ರೂವ್ ಮಾಡಿದ್ದಾರೆ, ತುಂಬ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನಿಮ್ಮ ಮೂಲಕ ಅವ್ರಿಗೆ ತಿಳಿಸಿ ಸರ್ ಸುಳ್ಳು ಹೇಳಬಾರ್ದು ಇನ್ಮೇಲೆ ಅಂತ ಹೇಳಿದ್ದಾರೆ. ಏನು ಹೇಳ್ತೀರಾ ಸರ್? ಏನು ಹೇಳಲಿ, ಆ ಸುಳ್ಳು ಬಗ್ಗೆ ಒಳ್ಳೆ ಸುಳ್ಳಲ್ವ ಅದು, ಕೆಟ್ಟ ಸುಳ್ಳಲ್ಲ ತಾನೆ. ಕರೆಕ್ಟಾ? ಒಂದು ಅರ್ಥ ಮಾಡ್ಕೊಳ್ಳಿ, ನನಗೆ ಸಖತ್ತಾಗಿ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಎಡವಟ್ಟಾಗಿದ್ದಾರೆ. ಅಟ್ಲೀಸ್ಟ್ ಹೇಳಿದೆ, ಆ್ಯಂಡ್ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಆ ಸುಳ್ಳನ್ನ ಸತ್ಯ ಅಂತ ಸಾಬೀತು ಮಾಡೋದಕ್ಕೂ ನಾನು ಪಕ್ಕದಲ್ಲಿ ನಿಶ್ವಿಕಾ ಬರಬೇಕಾಯ್ತು. ಅವ್ರು ಮಾಡೋದು ನೋಡಿಬಿಟ್ಟು ನಾನು ಎಲ್ಲರೂ ಮರ್ಯಾದೆ ಹೋಗ್ಬಿಟ್ಟು ಅಂದ್ಕೊಂಡು ಮಾಡಿಬಿಟ್ಟಿದ್ದೀವಿ. ಇಲ್ಲಾಂದರೆ ನಮಗೆಲ್ಲ ಅಷ್ಟೆಲ್ಲ. ಈಗ ನೋಡಿ ನಾವು ಏನದು ದಾದಾ ಯಾರು ಗೊತ್ತಾ, ಎಲ್ಲ ನಮ್ಮವ್ರು ಇದ್ದಿದ್ದು ಅಕ್ಕಪಕ್ಕ. ಕರೆಕ್ಟಾ? ಎಲ್ಲರೂ ನಮ್ಮನ್ನು ನೋಡಿದ್ರು. ನಾನು ಒಂಚೂರು ಎಲ್ಲರೂ ಕೇಳಿದೆ, ಈ ಕುಡ್ದಂಗೆ ಆಡಿದ್ರೆ ಕುಡ್ದಾಗ ಹೆಂಗೆ ಡ್ಯಾನ್ಸ್ ಮಾಡ್ತೀರ ನೀವೆಲ್ಲ? ಹಣ ತೋರ್ಸೋದ ಅಂದರು. ತೋರಿಸಿ, ಯಾಕೆ ನಮ್ಗೆ ಅಷ್ಟೇ ಬರೋದು. ಮಾಡಿದ್ವಿ. ಆ್ಯಂಡ್ ಎಲ್ಲದಕ್ಕೂ ಎಲ್ಲ ಆರ್ಟಿಸ್ಟಿಗೂ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ. ಆ ಕಂಫರ್ಟ್ ಝೋನ್ ಒಳಗಡೆ ಕೊರಿಯೋಗ್ರಾಫ್ ಆದರೆ ಗುಡ್. ಶೋಭಿ, ನಂಗೆ ರಾಜು ಸುಂದರಂ ಸರ್ ಇರ್ಬೋದು, ಅವಾಗ ಹರ್ಷ. ನನ್ನ ಕಂಫರ್ಟ್ ಝೋನಲ್ಲಿ ಕೊರಿಯೋಗ್ರಾಫ್ ಮಾಡ್ತಾರೆ. ನನಗಿರೋ ಹೈಟಿಗೆ ನೀವು ನನ್ನನ್ನು ಬಗ್ಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಎದ್ದೇಳು ಮೈಯೊಂದು ನನ್ನ ಕೆಲಸ ಸತ್ಯವಾಗ್ಲೂ ಆಗಲ್ಲ. ನಂದು ಫಸ್ಟ್ ಆಫ್ ಆಲ್ 2 ಕಾಲುಗಳು ಮಾಡೋ ಕೆಲಸ ಮಾತ್ರ ಮಾಡ್ತಾವೆ. ಅದ್ರ ಮೇಲೆ ಹೆಚ್ಚಾಗಿ ಮಾಡೋಕ್ಕೆ ಬರಲ್ಲ ನನಗೆ. ಆ ಥರ ಡ್ಯಾನ್ಸ್ ಬರಲ್ಲ. ನಮ್ಮದೊಂದಿದೆ, ನಮ್ಮದು ಇಲ್ಲೂ ಎಷ್ಟೋ ಜನ ನೋಡಿದ್ದೀನಿ ರಾತ್ರಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಆ ಥರ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಆ್ಯಂಡ್ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ನಿಶ್ವಿಕಾ ಅವ್ರು ಇರೋದ್ರಿಂದ ಅವ್ರದ್ದು ಬಟ್ಟೆ ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಾಲುಗಳಿನ ಮಿಸ್ಟೇಕ್ಸ್ ಎಲ್ಲ ಕವರ್ ಹೋಗಿದ್ದಾವೆ. ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ಶಿ ಮೇಡ್ ಮೀ ಲುಕ್ ಇವನ್ ಮೋರ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ದೇ. ಸರ್, ಇಲ್ಲಿ ನಿಮ್ಮ ಲೆಫ್ಟ್ ಸೈಡ್. ನನ್ನ ಕ್ವಶನ್ ಬಂದು ನವೀನ್ ಚಂದ್ರ ಅವರಿಗೆ. ಸರ್, ಹಲೋ. ಮೊದಲಿಗೆ ನಿಮ್ಮ ಕನ್ನಡ ಭಾಷಾಭಿಮಾನಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ ನಿಮ್ಮ ಭಾಷೆ. ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಅಭಿನಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಟರ್ವ್ಯೂಸ್ ಎಲ್ಲ ಆಗಿರ್ಬೋದು, ಅದ್ರ ಜೊತೆಗೆ ಪ್ರೆಸ್ ಮೀಟ್ಸ್ ಎಲ್ಲ ಆಗಿರ್ಬೋದು. ರಂಗದಲ್ಲಿ ಬರಲ್ವಾ? ಮಾಡಿಲ್ವಾ? ನೀವು ಮಾಡಿದ್ದೀರ ತಾನೆ? ಅವತ್ತು ಎಲ್ಲರೂ ಬಂದು ನಾವು ನಿಮಗೆ ಇದೇ ಥರ ಕೇಳಿ, ಯಾರಿಗೆ ಹೇಳಿದ್ರು, ಏನಿಗೆ ಹೇಳಿದ್ರು, ಯಾರು ನಾವು ಇದ್ದೀವಿ. ಆದರೆ ನಿಮಗೆ ಗೊತ್ತಿದೆ ನೀವು ಯಾರಿಗೆ ಹೇಳಿದ್ದೀರಾ ಅಂತ. ನಾವು ಅದರಲ್ಲಿ ಇಲ್ಲ. ನಾನು ಯಾಕೆ ಅದನ್ನು ಮಾತಾಡಲಿ? ನಿಮ್ಮಲ್ಲೂ ನಡೆಯುತ್ತೆ ತಾನೆ. ಎಷ್ಟೋ ಸಲ ಪರ್ಪಸ್ಫುಲ್ಲಾಗಿ ನೀವು ತೊಗೊಂಡಿರಲ್ಲ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಇಟ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್. ಆಗುತ್ತೋ ಆಗೋಲ್ಲ ನಿಮ್ಮಲ್ಲಿ? ಎಸ್ ಆರ್ ನೋ ಸರ್? ಸೇ ಸಮಥಿಂಗ್. ಆಗುತ್ತಲ್ವಾ? ದಟ್ ಡಸಂಟ್ ಮೇಕ್ ಯು ವೀಕ್ ಸರ್. ಇಟ್ ಈಸ್ ಜಸ್ಟ್ ನೀವು ಯಾರಿಗೂ ನೋವು ಕೊಡೋದು ಬೇಡ, ಒಬ್ಬರಿಂದ ಯಾರಿಗೂ ನೋವಾಗೋದು ಬೇಡ ಅನ್ನೋದಕ್ಕೆ ನೀವು ಕೆಲವು ಟೈಮು ನೀಟಾಗಿ ಹೇಳೋ ರೀತಿಯಲ್ಲಿ ಹೇಳಿರ್ತೀನಿ. ಬುದ್ಧಿ ಮಾತಲ್ಲಿ ಹೇಳಿರ್ತೀರಿ. ಸ್ವಲ್ಪ ಟೈಮ್ ದಾಟಿದ್ರೆ ಕೋಪದಲ್ಲಿ ಹೇಳಿರ್ತೀರಿ. ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕಲ್ಲ. ಸರ್, ರಾಜೇಶ್ ವೆಬ್ಬಿಂದ ಈಗಷ್ಟೇ ಕಾರ್ಯಕ್ರಮಕ್ಕೆ ರವಿವರ್ಮ ಅವರು सपने सब देखते हैं पर कुछ बावरे होते हैं सपने. ಸಾಂಗ್ ಬರುವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ ಏನಿದೆ, ಬಹಳ ಸ್ಟೈಲಿಶ್ ಆಗಿ ಅಷ್ಟು ಫೈರ್ ರೀತಿಯಲ್ಲಿ ನಮ್ಮ ಸರ್ನ ನಾವು ನೋಡ್ತೀವಿ ಆನ್ ಸ್ಕ್ರೀನ್. ಅದನ್ನ ಕೊರಿಯೋಗ್ರಾಫ್ ಮಾಡಿರೋದು